ಡಿ ಎಮ್ ಕ್ಯಾಲ್ಕುಲೇಟರ್ನಲ್ಲಿ ಹೊಸದಾಗಿ ರಿಜಿಸ್ಟರ್ ಆದಂಥ ಯೂಸರ್ಸ್ಗೆ ಈ ವಿಡಿಯೋ. ಹೊಸದಾಗಿ ರಿಜಿಸ್ಟರ್ ಆಗಿರ್ತೀರಾ, ಮೊದಲು ಏನು ಮಾಡಬೇಕು ಅನ್ನೋದನ್ನು ನಾವು ಈ ಎಮ್ ಡಿ ಎಮ್ ಕ್ಯಾಲ್ಕುಲೇಟರಲ್ಲಿ ನಾನು ಹೇಳ್ಕೊಡ್ತೀನಿ. ಮೊದಲು ಡಿಫಾಲ್ಟ್ ಸೆಟಪ್ ಅಂತ ಬರುತ್ತೆ ಇಲ್ಲಿ. ಆ ಡಿಫಾಲ್ಟ್ ಸೆಟಪ್ಗೆ ಏನೆಲ್ಲ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಯಾವ ದಿನಾಂಕದಿಂದ ನೀವು ಪ್ರಾರಂಭಿಸ್ತೀರಾ ಆ ದಿನಾಂಕ ಬೇಕು. ಆ ದಿನಾಂಕದಲ್ಲಿ ನಿಮ್ಮ ಶಾಲೆಯಲ್ಲಿ ಇರುವಂತಹ ಮಕ್ಕಳ ದಾಖಲಾತಿ ಅಂದರೆ ತರಗತಿವಾರು ಸಂಖ್ಯೆ ಬೇಕು ದಾಖಲಾತಿ. ಮೂರನೇದು, ಆ ದಿನಾಂಕದಲ್ಲಿ ನಿಮ್ಮ ಶಾಲೆಯಲ್ಲಿ ಇರುವಂತಹ ಸ್ಟಾಕ್ನ ವಿವರ, ಅಕ್ಕಿ ಎಷ್ಟಿತ್ತು, ಬೇಳೆ ಎಷ್ಟಿತ್ತು, ಗೋಧಿ ಎಷ್ಟಿತ್ತು, ಆ ವಿವರ ಬೇಕಾಗುತ್ತೆ. ಇಷ್ಟು 3 ಮಾಹಿತಿ ಇದ್ದರೆ ಡಿಫಾಲ್ಟ್ ಸೆಟಪ್ ಕಂಪ್ಲೀಟ್ ಆಗುತ್ತೆ. ಏನು ಮಾಡೋದು ಅಂತ ಈಗ ನೋಡೋಣ. ಮೊದಲು ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಸರ್ಚ್ ಬಾರಲ್ಲಿ MDM ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿ. ಇನ್ನೇನು ಟೈಪ್ ಮಾಡ್ಬಾರ್ದು, MDM ಕ್ಯಾಲ್ಕುಲೇಟರ್ ಅಂತ ಮಾತ್ರ ಟೈಪ್ ಮಾಡಿ. ಮೊದಲನೇ ಲಿಂಕೇ ಓಪನ್ ಆಗುತ್ತೆ. MDM ಮುಂದೆ ಹಿಂದೆ ಏನೂ ಇರಲ್ಲ, ಜಸ್ಟ್ MDM ಕ್ಯಾಲ್ಕುಲೇಟರ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಪೇಜಲ್ಲಿ ನಾನು ಆಲ್ರೆಡಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನನಗೆ ಗೊತ್ತಿದೆ, ನಾನು ಸೇವ್ ಮಾಡಿದ್ದೀನಿ. ಅದನ್ನು ಡೈರೆಕ್ಟಾಗಿ ನಾನು ಹಾಕ್ತೀನಿ. ಡೈರೆಕ್ಟಾಗಿ ಲಾಗಿನ್ ಆಗ್ತಾ ಇದೆ. ಲಾಗಿನ್ ಆದ ತಕ್ಷಣ ನೋಡಿ ಡಿಫಾಲ್ಟ್ ಸೆಟಪ್ ಬರುತ್ತೆ. ಇಲ್ಲಿ ನಿಮ್ಮ ಶಾಲೆ ವಾರು ಏನಾಗಿದೆ, ಈ ಡಿಫಾಲ್ಟ್ ಸೆಟಪ್ ಬಟನ್ಗಳನ್ನ ಹಾಕಿದ್ದೀವಿ. ಇಲ್ಲಿ ನಿಮ್ಮ ಶಾಲೆ ಯಾವ ಬಟನ್ಗೆ ಸಂಬಂಧಿಸಿದೆ ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ನಾನೇನು ಮಾಡ್ತೀನಿ, ಹೈಸ್ಕೂಲ್ ತೊಗೋತೀನಿ. 8ರಿಂದ 10 ನಡೀತಾ ಇದೆ ಅಂತ ಅದನ್ನ ಮೇಲೆ ಕ್ಲಿಕ್ ಮಾಡಿದೆ ನಾನು. ಇಲ್ಲಿ ನೋಡಿ ಕೇಳ್ತಾ ಇದೆ, ಇಲ್ಲಿ ಫಸ್ಟು ಸೆಲೆಕ್ಟ್ ಡಿಫಾಲ್ಟ್ ಯೂಸರ್. ಯಾವ್ದಾದ್ರು ಡಿಫಾಲ್ಟ್ ಯೂಸರ್ ಇಲ್ಲಿ 2 ಯೂಸರ್ಸ್ನ ನೋಡ್ತೀವಿ, GHS1 GHS2 ಅಂತ. GHS1 ಅಂದ್ರೇನು, ಕ್ಲಿಕ್ ಮಾಡಿದ್ರೆ ಹೇಳುತ್ತೆ ಇಲ್ಲಿ ಐಟಮ್, ನಿಮ್ಮ ಶಾಲೆಗೆ ಬರುವಂತಹ ಐಟಮ್ಮು ಕಂಬೈಂಡ್ ಆಗಿದೆಯಾ ಅಥವಾ ಸಪ್ರೇಟ್ ಆಗಿದೆಯಾ ಅಂತ. ಕೆಲವೊಂದು ಕಡೆ ರೈಸು ಮತ್ತು ಗೋಧಿ ಸಪ್ರೇಟಾಗಿ ಬರುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಕಂಬೈಂಡಾಗಿ ಬರುತ್ತೆ. ಅದನ್ನು ಇಲ್ಲಿ ತೋರಿಸ್ತಾ ಇದೆ. ಇನ್ನೊಂದು ನೋಡೋಣ, ಕೆಲವೊಂದು ಕಡೆ ಬರೀ ಮಿಲ್ಕ್ ಪೌಡರು ಮತ್ತು ರಾಗಿ ಮಾಲ್ಟು ಮಾತ್ರ ಕಂಬೈಂಡಾಗಿ ಬರುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಸಪ್ರೇಟಾಗಿ ಬರುತ್ತೆ ಅಂತ 2ನೇದು ಯೂಸರ್ಸ್ ತೋರಿಸ್ತಾ ಇದೆ. ನಿಮಗೆ ಯಾವ ಯೂಸರ್ಸು ಆಯ್ಕೆ ಮಾಡಬೇಕು ಅದನ್ನು ನೀವು ಇಲ್ಲಿ ನೋಡ್ಕೊಳ್ಳಿ. ಕಂಬೈಂಡ್ ಆಗಿ ಬರುವಂಥ ಐಟಮು ಮತ್ತು ಸಪ್ರೇಟಾಗಿ ಬರೋ ಐಟಮ್ಗಳು ಯಾವ್ಯಾವು ಅಂತ. ನಿಮ್ಮ ಸ್ಟಾಕು ಬುಕ್ ತೆಗೆದ್ರೆ ಅದರಲ್ಲಿ ಡೀಟೇಲ್ ಆಗಿರುತ್ತೆ. ಸಪ್ರೇಟಾಗಿ ಗ್ರೂಪ್ ವೈಸ್ ಇತ್ತು ಅಂದರೆ ಐಟಮು ಅದು ಸಪ್ರೇಟ್ ಅಂತೇಳಿ, ಒಟ್ಟಿಗೆ ಆಗ್ತು ಅಂತ ಹೇಳಿದ್ರೆ ಅದು ಕಂಬೈಂಡ್ ಅಂತ ಹೇಳಿ. ಇದು ಜಸ್ಟ್ ನಾವು ಕ್ಲಿಕ್ ಮಾಡೋಣ. ಮತ್ತು ನಾನು ಮಾಡ್ತೀನಿ, ಫಸ್ಟ್ ಯೂಸರ್ನ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೇಳುತ್ತೆ ಫ್ರಮ್ ಡೇಟ್, ಯಾವ ದಿನಾಂಕದಿಂದ ಶುರು ಮಾಡ್ತೀರಾ ಅಂತ. ನಾನು 29ರಿಂದ ಶುರು ಮಾಡ್ತಾ ಇದ್ದೀನಿ. 8ನೇ ತರಗತಿಯಲ್ಲಿ ಮಕ್ಕಳ ಸಂಖ್ಯೆ ಹಾಕಬೇಕು ಅಂತ ತೋರಿಸ್ತಾ ಇದೆ. ಕ್ಲಾಸ್ 10th 25 ಜನ ಇದ್ದರು, 23 ಜನ ಇದ್ದರು, 14 ಜನ ಇದ್ದರು 10th. ಕ್ವಾಂಟಿಟಿ ಫ್ರಮ್ ಡೇಟ್ 29 ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಮೇ 29. ಇದು ಅಷ್ಟೇ, CGನೂ ಅಷ್ಟೇ 29 ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೇವ್ ಮಾಡಿ. ಸೇವ್ ಮಾಡಿದ ತಕ್ಷಣ ಸ್ಟಾಕ್ ಪೇಜ್ಗೆ ಹೋಗುತ್ತೆ, ಆ್ಯಡ್ ಸ್ಟಾಕ್ ಪೇಜ್. ಅದು ಅಷ್ಟೇ 29ನೇ ತಾರೀಕಿಗೆ ನಾನು ಸೆಲೆಕ್ಟ್ ಮಾಡಿ, ಅಂದರೆ ಫಸ್ಟ್ ಒಂದು ಯಾವ ಡೇಟ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಆ ಡೇಟೇ ಹಾಕೋದೇ ಉತ್ತಮ. ನೆಕ್ಸ್ಟ್ ವೀಟ್ ಎಷ್ಟಿತ್ತು KGಲೇ ಹಾಕಬೇಕು, ಒಂದು 25 kg. ರೈಸ್ 8ನೇ ತರಗತಿಯಲ್ಲಿ 29 kg. ಆಯಿಲ್ ಒಂದು 2 kg ಇತ್ತು. ಇದು ಒಟ್ಟಿಗೆ ಇತ್ತು ತೋರಿಸಲ್ಲ ನೋಡಿ, ದಾಲ್ ಒಟ್ಟಿಗೆ ಬಂದಿರೋದ್ರಿಂದ 26 kg. ರಾಗಿ ಮಾಲ್ಟ್ 25 kg. ಮಿಲ್ಕ್ ಪೌಡರು 26 kg. ರೈಸ್ ಒಂದು 36 kg ಇತ್ತು. ಸೇವ್ ಮಾಡ್ತೀನಿ. ಸೇವ್ ಮಾಡಿದ ತಕ್ಷಣ ಡಿಫಾಲ್ಟ್ ಸೆಟಪ್ ಕಂಪ್ಲೀಟ್ ಅಂತ ಬಂತು. ಇಷ್ಟೇ ಮಾಡೋದು. ಓಕೆ ಕೊಟ್ಟರೆ ಇದು ಅಟೆಂಡೆನ್ಸ್ ಪೇಜ್ಗೆ ಹೋಗುತ್ತೆ. ನೀವು ಪ್ರತಿದಿನ ಅಟೆಂಡೆನ್ಸ್ ಹಾಕೊಂಡು ಹೋದರೆ ಸಾಕು. ಇಷ್ಟು ನಿಮಗೆ ಡಿಫಾಲ್ಟ್ ಸೆಟಪ್ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇಷ್ಟು ಮಾಡಿದ್ರೆ 100% ಕೆಲಸ ಮುಗೀತು. ಇನ್ನು ಪ್ರತಿದಿನ ನೀವು ಅಟೆಂಡೆನ್ಸ್ ಹಾಕೊಂಡು ಹೋದರೆ ನಿಮ್ಗೆ ಕಂಪ್ಲೀಟ್ ರಿಪೋರ್ಟ್ ಏನಾಗುತ್ತೆ ನಿಮಗೆ ಜನರೇಟ್ ಮಾಡ್ಕೊತ್ತೆ. ಥ್ಯಾಂಕ್ ಯು.